ಮನೆಯಲ್ಲಿರ್ತಕ್ಕಂಥ ವೇಸ್ಟ್ ಬಾಡಿಗಳೆಲ್ಲ ಬನ್ನಿ. ಏನು ಯಜಮಾನ್ರೆ ಗೊತ್ತಾಯ್ತು ಬಿಡಿ. ವೇಸ್ಟ್ ಬಾಡಿ ನಂಬರ್ 1 ಅಂದ್ರೆ ಜಾಜಿ ಅಕ್ಕ ತಾನೆ? ಚಂಪಚಮೇಲೆ ನಿನಗೆ 100ಕ್ಕೆ 100 ಕಣೆ ಮಾರ್ಕ್ಸ್. ವೇಸ್ಟ್ ಬಾಡಿ ನಂಬರ್ 2 ಯಾರು ಹೇಳು? ಇನ್ಯಾರು? ನಮ್ ಕದ್ದು. ಇದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ಟಲ್ಲ. ಈ ವೇಸ್ಟ್ ಬಾಡಿ ನಂಬರ್ 3 ಯಾರು ಅಂತ ಹೇಳಿ. ಈ ಮನೆ ಅಳಿಯ. ಹೋಗಲೇ ಹೋಗೆ 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 ನೀನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ಬಿಟ್ಟಿದ್ಯಾ. ಯಾಕೋ ಯಾಕೋ ಹೀಗೆ ಮಾತಾಡ್ತಾ ಇದೀಯಾ? ನೋಡಮ್ಮ, ಮನೆ ಮಂದಿಗೆಲ್ಲ ಬೇರೆ ಬೇರೆ ಹೆಸರಿಟ್ಟು ಕರಿತಿದ್ದಾನೆ. ಓ ಏನೋ ಮಗಳ ಪರ ವಹಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಬಡಾಯಿ ಬಸಮ್ಮನವರು. ಯಾರೋ ಬಡ ಬಸಮ್ಮ? 24 ಗಂಟೆ ಬರೇ ಗಂಡುಗಲಿ ವಂಶದ ಬಗ್ಗೆ ಕೊಚ್ಕೋತಾ ಇರ್ತಿರಲ್ಲ, ತಾವಲ್ದಲೆ ಮತ್ತಿನ್ಯಾರು? ನೀವು ನಮ್ಗೆಲ್ಲ ನಿಕ್ ನೇಮ್ ಇಟ್ರಲ್ವಾ, ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡು ನಿಮ್ಗೆ ಒಂದು ಗಿಫ್ಟ್ ಕೊಡೋಣ ಅಂತಿದೀವಿ. ಕೊಡ್ತೀರಾ? ಸ್ವಲ್ಪ ದುಡ್ಡು ಕಾಸು ಇದ್ರೆ ಕೊಡ್ರ, ಸ್ವಲ್ಪ ಖರ್ಚಿಗೆ ಬೇಕಾಗಿತ್ತು. ರೆಡಿನಾ? 1 2 3. ಏನ್ ಮಾಡ್ತಾ ಇದೀರಪ್ಪ? ನಾವೆಲ್ಲರೂ ಸೇರ್ಕೊಂಡು ನಿಮ್ ತಲೆನ ನುಚ್ಚು ನೂರು ಮಾಡ್ತೀವಿ. ಅಯ್ಯೋ ಎಲ್ಗೆ ಹೋಗ್ತಾರೆ ಮತ್ತೆ ಬಂದೇ ಬರ್ತಾರೆ. ನಿನ್ ಮುಖ ನೋಡ್ತಾ ಇದ್ರೆ ನಿನ್ಗೇನೋ ತೊಂದ್ರೆ ಇದೆ ಅಂತ ಗೊತ್ತಾಗ್ತಾ ಇದೆ. ಅಲ್ಲ ಕೊಡ್ವೆ, ನಾನು ಮನೆಗೆ ಹೋಗ್ಬಿಟ್ರು ಸಾಕು, ಯಜಮಾನ ಅನ್ನೋದನ್ನು ಮರೆತು ನನಗೆ ಕೋಲಿಂದ ಹೊಡೆಯಕ್ ಬರ್ತಾರೆ. ಕಾಮ ದಾನ ಭೇದ ದಂಡ ಈ ಅಸ್ತ್ರಗಳನ್ನ ಒಂದೊಂದಾಗಿ ಪ್ರಯೋಗ ಮಾಡೋಣ. ಮೊದಲು ನನ್ನ ಮನೆಗೆ ಕರ್ಕೊಂಡು ಹೋಗು. ನಾನು ಬರೀ ಬಾಯಿ ಮಾತಿಂದ ಹೇಳ್ತೀನಿ. ಅಷ್ಟಕ್ಕೆ ಅವ್ರಿಗೆ ಹೆದರ್ಕೊಂಡು ಸರಿ ಹೋದ್ರೆ ಸರಿ, ಇಲ್ಲ ಅಂದ್ರೆ ಯಾವ್ದಾದ್ರು ಒಂದ್ ದೆವ್ವ ಬಿಟ್ಟು ಅವ್ರನ್ನ ರಿಪೇರಿ ಮಾಡಿದ್ರೆ ಆಯ್ತು. ನೋಡಿ, ನನ್ನ ಹೆಸರು ಮುದ್ಲಿಂಗಯ್ಯ ಅಂತ. ಪಾಂಡ್ರಂಗನಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀರಾ. ಇನ್ ಮುಂದೆ ಅವನಿಗೆ ತೊಂದರೆ ಕೊಡ್ಕೊಡ್ದು. ನೋಡಿ ಮಿಸಮಮ್ಮ, ತೊಂದರೆ ಆಗ್ತಿರೋದು ನಮ್ಮ ಅಣ್ಣಯ್ಯನಿಂದ. ಕೇಳಿದಾಗ ದುಡ್ಡು ಕೊಡಲ್ಲ, ಹೇಳಿದಾಗ ಕರ್ಕೊಂಡು ಹೋಗಲ್ಲ, ಕೇಳಿದಾಗ ಬಟ್ಟೆ ಕೊಡ್ಸಲ್ಲ. ನೋಡಿ, ಪಾಂಡ್ರಂಗನ ತೊಂದರೆ ಕೊಟ್ರೆ ನಾನು ಸುಮ್ಕೆ ಇರಲ್ಲ. ನಾನೊಬ್ಬ ಮಂತ್ರವಾದಿ ಅನ್ನೋದ ಮರಿಬಾರ್ದು. ರಾಮ ಮಂತ್ರವಾದಿನ ಮಗನೇ, ನಿನಗೇನೋ ಬಂತು? ಮಂತ್ರವಾದಿನ ಮನೆ ಸೇರಿಸ್ತಲ್ಲ. ಮತ್ತೆ ನಾನು ಮನೆ ಒಳಗೆ ಬಂದ ತಕ್ಷಣ ನನ್ಗೆಲ್ಲರೂ ದೊಣ್ಣೆ ತಗೊಂಡು ಹೊಡೆಯೋದಕ್ಕಿಂತ ಬಂದಿದ್ರೆ, ಅದಕ್ಕೆ ನಮ್ ಗುರುಗಳನ್ನ ಜೊತೆಲಿ ಕರ್ಕೊಂಡ್ ಬಂದಿದ್ದೀನಿ. ಈಗ ನೀವೆಲ್ಲರೂ ಗಂಟಸಾಗಿದ್ರೆ ದೊಣ್ಣೆನೋ ಮತ್ತಿನ್ನೊಂದೇನೋ ತೋರಿಸಿ ನೋಡೋಣ. ಹಾಳಾಗೋಗ್ಲಿ, ನಾವ್ ಮಾಡಿದ್ ತಪ್ಪಾಯ್ತು ಅಂತ ಒಪ್ಕೊಂಡ್ರು. ನಾವ್ ಯಾಕೆ ಒಪ್ಕೋಬೇಕು? ಒಪ್ಕೊಳಲ್ಲ. ಮಾತ್ನಲ್ಲಿ ಹೇಳಿದ್ದಾಯ್ತು. ಇನ್ ಮುಂದೆ ಒಂದೊಂದೇ ಅಸ್ತ್ರಗಳನ್ನ ಚೂ ಬಿಡೋದೆ. ಏ ಪಾಪ ದೇವ, ಬಾ ಹೊರಗೆ. ಏನ್ ಮಾಡ್ಬೇಕು ಹೇಳ್ಗುರು? ನೀನ್ ಹೋಗಿ ಪಾಂಡುರಂಗನ ಮೈ ಸೇರ್ಕೊಂಡು ಅವನಿಗೆ ಬೇಕಾದ ಸಹಾಯ ಮಾಡು. ಆಯ್ತು ಗುರು. ಏಯ್ ಡುಮ್ಮಿ ಆಂಟಿ, ನೀನೆಷ್ಟು ಗುಂಡಾಗಿ ಮುದ್ದಾಗಿದ್ಯೆ, ನನ್ಗೊಂದೇ ಒಂದ್ ಮುತ್ಕೊಡೆ. ಪಾಂಡ್ರಂಗವ್ರೆ, ನಿಮ್ ಹೆಂಡತಿ ಮುಂದೆ ಈ ತರ ಎಲ್ಲ ಮಾತಾಡ್ತಿರಲ್ಲ, ನಿಮ್ ನಾಚಿಕೆ ಆಗಲ್ವಾ? ನಾನ್ ಪಾಂಡುರಂಗ ಅಲ್ಲ ಪುಟ್ಟ. ಈಗ ನೀವ್ ಮುತ್ಕೊಡ್ತೀರೋ ಇಲ್ಲ ನಾನೇ ಮುಂಚೆ ಕೊಟ್ಟ? ಜಾಜವ್ರೆ, ಇದೇನ್ ಈ ತರ ಮಾತಾಡ್ತಾ ಇದಾರೆ? ನಾನು ಆಗ್ಲೇ ಹೇಳಿಲ್ವಾ, ಪುಟ್ಟ ಡಬಲ್ ಇನ್ಸೈಡು, ಈಗ ಔಟ್ ಸೈಡು. ಮುತ್ಕೊಡೆ. ಜಾಜವ್ರೆ, ನೀವೇ ನನ್ಗೆ ಹೆಲ್ಪ್ ಮಾಡಿ. ಆಗ್ಲೇ ಕರಿ ಅಂದೆ, ನಾನ್ ಕರಿಯಲ್ಲ ಅಂದೆ, ನೀನೇ ಕರ್ದಿಲ್ಲ. ಈಗ ಅನ್ಭವಿಸು. ಪದ್ದು ಬಿಡ್ಲಾ ಕಂಪೌಂಡ್. ಅಬ್ಬಿ ಬಂದವ್ರ ಮುಂದೆ ಮುತ್ಕೊಡು ಅಂತ ಮಾನ ಮರ್ಯಾದೆ ಕಳೀತಿದ್ದಾರೆ. ರೂಮಿಗೆ ಕರ್ಕೊಂಡೋಗಿ ಚೆನ್ನಾಗಿ ಕೊಡ್ರು. ಬಾವನ್ ಬಲ್ಲ ಪುಟ್ಟು ದೇವ ಬಂದಿದೆ ಅಂತ ಗೊತ್ತಿದ್ದು ನಮ್ಮನ್ನ ರೂಮಕ್ ಕಳ್ಸಿದ್ರ. ಬಡಿಬೇಡ ಮಮ್ಮ ಅಂತ ಹೇಳಿ ನಮ್ಮನ್ನೇ ಅವಸ್ಥೆಗೆ ತಂದು ಬಿಟ್ಬಿಡ್ತು. ಇಷ್ಟಾದ್ಮೇಲೆ ಬರ್ಬೇಕೇನು? ಬನ್ನಿ ಅಣ್ಣ. ಜಾಜಿಯವ್ರೆ, ನಾವು ಮಂತ್ರವಾದಿನ ಬ್ರಿಂಗಿದ್ದೇವೆ. ಮಂತ್ರವಾದಿಗಳೇ, ನನ್ನ ಹಬಿ ಬಾಡಿಲಿ ಪುಟ್ಟ ಡೆವಿಲ್ ಸೇರ್ಕೊಂಡು ಎಲ್ರಿಗೂ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾ ಇದೆ. ನೀವು ಮೊದಲು ಆ ಡೆವಿಲ್ ಕ್ಯಾಚ್ ಮಾಡಿ ನಿಮ್ ಬಾಟ್ಲಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇರಿ. ಬಾಟಿಂದ ಚೂ ಬಿಟ್ಟಿರೋ ದೇವನ ಮತ್ತೆ ಬಾಟ್ಲೊಳಗೆ ಸೇರ್ಸ್ಕೊಂಡು ಹೋಗ್ಬೇಕಾದ್ರೆ 10,000 ರೂಪಾಯಿ ಆಗುತ್ತೆ. 10,000? ಏ ಪುಟ್ಟ, ಏಯ್ ಗುರುಗಳೇ, ಕೆಲಸ ಆಯ್ತು. ಬೇಗ ಬಂದು ಈ ಬಾಟ್ಲೊಳಗಡೆ ಸೇರ್ಕೋ. ಓಂ ರೀಂ ರೂಮ್ ಫಟ್. ಏ ಪಾಂಡುರಂಗ, ಸಮಾಧಾನ ಆಯ್ತಾನೆಯಾ? ಅಯ್ಯೋ, ಎಲ್ಲಿ ಸಮಾಧಾನ ಆಯ್ತು ಗುರುವರ್ಯ, ಬರೀ ಸುಸ್ತಾಯ್ತು. ನನಗಿನ್ನೂ ಸೇಡ್ ತೀರ್ಸ್ಕೋಬೇಕು ಅನಿಸ್ತಾ ಇದೆ. ಹಾಗಾದ್ರೆ ಬಿಡು, ನಾಳೆ ಬೇರೆ ಬಿಡ್ತೀನಿ.